ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ನಮ್ಮ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಸಖತ್ ಟೇಸ್ಟಿಯಾಗಿರುವಂತಹ ಆ್ಯಂಡ್ ಹೆಲ್ತಿಯಾಗಿರುವಂತಹ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಈ ಥರದ್ದೊಂದು ಚಟ್ನಿ ಪುಡಿ ಮಾಡಿಟ್ಕೊಂಬಿಡಿ. ಆರೋಗ್ಯಕ್ಕೆ ಹೇಳಿ ಮಾಡಿಸಿದಂತಹ ಚಟ್ನಿ ಪುಡಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ 2 ಕಟ್ಟು ಕರಿಬೇವು ಎಳೆ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಅದು ಗರಿ ಗರಿ ಆಗೋ ತನಕ ಹುರ್ಕೊಳ್ಳೋಣ. ಕರಿಬೇವು ಅಡುಗೆಗೆ ಸುವಾಸನೆ ನೀಡುವುದಲ್ಲದೆ ಇದರಲ್ಲಿ ವಿಟಮಿನ್ ಇ, ಸಿ, ಬಿ, ಇ ಇದೆ, ಮತ್ತು ಕಬ್ಬಿಣಾಂಶ ಇದೆ, ಪೋಷಕಾಂಶ ಇದೆ. ಇದನ್ನು ಖಾಲಿ ಹೊಟ್ಟೆಯಲ್ಲಿ ನೀವು ಸೇವಿಸೋದ್ರಿಂದ ನಿಮ್ಮ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ, ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ, ರಕ್ತದಲ್ಲಿ ಸಕ್ಕರೆ ಅಂಶವು ಕೂಡ ಕಡಿಮೆ ಆಗುತ್ತೆ. ಇದರಿಂದ ಕಣ್ಣಿಗೆ, ಕೂದಲಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಕರಿಬೇವಿನ ಸೊಪ್ಪು ಸಖತ್ ಟೇಸ್ಟಿ. ಇದರಲ್ಲಿ ಏನಿಲ್ಲ ಅಂತಲೇ ಹೇಳ್ಬೋದು ಹೇಳಿ. ಆರೋಗ್ಯದ ಖಜಾನೆ ಅಂತ ಹೇಳಿದರೂ ತಪ್ಪಾಗಲಾರದು. ಅಷ್ಟು ಟೇಸ್ಟಿಯಾಗಿರುತ್ತೆ. ವೆಯ್ಟ್ ಲಾಸ್ ಮಾಡೋರಿಗಂತೂ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 4-5 ಎಸ್ಲು ಹಸಿ ಕರಿಬೇವು ತಿಂದು ಬಿಸಿನೀರು ಕುಡಿದ್ಬಿಡಿ. ನಿಮ್ಮ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗುತ್ತೆ. ಬೊಜ್ಜಿನ ಅಂಶ ಇದ್ದರೆ ಅದು ಕೂಡ ಕರಗುತ್ತೆ. ಕಣ್ಣಿನ ಸಮಸ್ಯೆ ಏನಾದರೂ ಕೂಡ ಅದು ಕೂಡ ಕ್ಲಿಯರ್ ಆಗುತ್ತೆ. ಮಕ್ಕಳಿಂದ ಈಗಲಿಂದನೇ ಕೊಡಿ, ಮಕ್ಕಳಿಗೆ ತುಂಬಾ ಒಳ್ಳೆಯದು. ಬೋರ್ಡ್ ಮೇಲೆ ಬರ್ತಿರೋದು ಏನು ಕಾಣಲ್ಲ ಅಂತಿರ್ತಾರೆ ಮಕ್ಕಳಿಗೆ. ಅಂಥವ್ರಿಗೆ ಈ ಥರ ಮಾಡಿಕೊಡಿ. ನೀವು ಚಪಾತಿ ಜೊತೆಗಾದರೂ ಕೊಡ್ಬೋದು, ಅಥವಾ ದೋಸೆ ಮೇಲೆ, ಇಡ್ಲಿ ಮೇಲೆ ಬಿಸಿ ಬಿಸಿ ಅನ್ನ ತುಪ್ಪ ಹಾಕೊಂಡು ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರುವಂತಹ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ. ಈ ವಿಡಿಯೋ ಅಂತೂ ನೀವು ಯಾರೂ ಮಿಸ್ ಮಾಡಲೇಬಾರ್ದು. ಅಷ್ಟು ಟೇಸ್ಟಿಯಾಗಿರುವಂತಹ ಕರಿಬೇವಿನ ಚಟ್ನಿ ಪುಡಿ. ಇದು ಚೆನ್ನಾಗಿ ಅದು ಗರಿ ಗರಿ ಆಗೋ ತನಕ ಹುರ್ಕೊಳ್ಳೋಣ. ಮನೇಲಿ ಶುಗರ್ ಪೇಷಂಟ್ ಇದ್ದವ್ರಿಗಂತೂ ಇನ್ನೂ ತುಂಬಾ ಒಳ್ಳೆಯದು. ಇವಾಗ ಆಗ್ತಾ ಬಂದಿದೆ ಕರಿಬೇವು ಕೂಡ. ನೋಡಿ ಎಷ್ಟು ಗರಿ ಗರಿ ಸೌಂಡ್ ಮಾಡ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಆಗಿದೆ ಇದು. ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ನೆಕ್ಸ್ಟ್ ಅದೇ ಪಾನಿಗೆ 1 ಕಪ್ ಕಡಲೆಕಾಯಿ ಬೀಜ, ಇದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆಗಬೇಕಿದು ಕಡಲೆಕಾಯಿ ಬೀಜ. ಇಲ್ಲಾಂದರೆ ಹಸಿ ಇದ್ದರೆ ಚಟ್ನಿ ಪುಡಿ ಕೆಟ್ಟೋಗ್ಬಿಡುತ್ತೆ. ನೀವು ಎಷ್ಟೆಲ್ಲ ಪ್ರಯತ್ನ ಪಟ್ಟು ಮಾಡಿದರೂ ಕೂಡ ನೀವು ಆರಾಮಾಗಿ ಮಾಡಿಟ್ಕೋಬೋದು. 1-2 ತಿಂಗಳಗಟ್ಟಲೆ ಇಡುತ್ತೆ, ಏನು ಕೆಡೋದಿಲ್ಲ. ನಿಮಗೆ ಟೈಮ್ ಇಲ್ಲಪ್ಪ, ಏನು ಮನೇಲಿಲ್ಲ ಮಾಡ್ಕೊಂಡು ತಿನ್ನೋಕ್ಕೆ ಅಂದಾಗ ಈ ಚಟ್ನಿ ಪುಡಿ ಇದ್ಬಿಟ್ರೆ ಬಿಸಿ ಬಿಸಿ ಅನ್ನ ಮಾಡ್ಕೊಳ್ಳಿ, ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೋದು. ಇಲ್ಲ ಚಪಾತಿ ಜೊತೆಗಾದರೂ ತಿನ್ಬೋದು, ಇಲ್ಲ ದೋಸೆ, ಇಡ್ಲಿ ಯಾವುದ್ರ ಜೊತೆಗಾದರೂ ತಿನ್ಬೋದು. ಇದು ಅಷ್ಟು ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರುತ್ತೆ. ನೀವೊಂದು ಸರಿ ಇದನ್ನು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿದಲ್ಲಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಕಡಲೆಬೇಳೆ 1-2 ಸ್ಪೂನಷ್ಟು, 1-2 ಸ್ಪೂನ್ ಉದ್ದಿನಬೇಳೆ, ಇದಿಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ. ನಾನು ಮಾಡೋ ನಿಮ್ಮ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಕೊಡಿ. ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡ್ತಾಯಿದ್ರೆ ಒಳ್ಳೆ ರೆಸಿಪಿ ಹಾಕೋಕ್ಕೂ ನನಗೂ ಖುಷಿಯಾಗುತ್ತೆ. ಹೆಲ್ತಿಯಾಗಿರೋ ರೆಸಿಪಿನೇ ಹಾಕ್ತಾಯಿದ್ದೀನಿ. ಒಂದು ಸರಿ ವಿಸಿಟ್ ಮಾಡಿ ನೋಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕೆಲ್ಲದು. ಆ ಕಲರೆಲ್ಲ ಚೇಂಜ್ ಆಗುತ್ತೆ, ಸ್ಮೆಲ್ ಬರುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ ಇದು ಕೂಡ. ಇದಕ್ಕೆ ಒಣ ಕೊಬ್ಬರಿ 1 ಬಟ್ಲಷ್ಟು ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು. ನೀರಿನ ಅಂಶ ಯಾವುದರಲ್ಲೂ ಏನೂ ಇರಬಾರ್ದು.
ಇದನ್ನು ಕೂಡ ಇದಾಗಿದೆ. ಈಗ ಇದನ್ನು ಒಂದು ತಟ್ಟೆಲಿ ತೆಗೆದುಕೊತೀನಿ. ಅದೇ ಪ್ಯಾನಿಗೆ ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಘಾಟ್ ಹಾಕಬಾರ್ದು ಅಂತ ಉಪ್ಪು ಹಾಕ್ಕೊಂಡು ಹುರ್ಕೋತೀನಿ. ಈಗ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿನೂ ಅಷ್ಟೇ ಗರಿಯಾಗಿ ಹುರ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ತಾ ನೀಟಾಗಿ ಪೌಡ್ರ್ ಆಗುತ್ತೆ. ಮೆತ್ತಿಗಿದೆ, ಇಲ್ಲಾಂದರೆ ಪೌಡ್ರ್ ಆಗಲ್ಲ ಒಣಮೆಣಸಿನ್ಕಾಯಿ ಕೂಡ. ಯಾರಿಗೆಲ್ಲ ಈ ಥರ ಚಟ್ನಿ ಪುಡಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಬೆಳ್ಳುಳ್ಳಿ ಇದು ಕೂಡ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಕೂಡ ಎಲ್ಲ ಚೆನ್ನಾಗಿ ಫ್ರೈ ಹಾಕೊಂಡ್ಮೇಲೆ ಒಂದ್ಸರಿ ಮಿಕ್ಸಿಗೆ ಹಾಕಿಟ್ಕೊಂಡ್ಬಿಟ್ರೆ, ನೀವು ವಾರಕ್ಕೊಂದ್ಸರಿ ಮಾಡಿಕೊಂಡ್ರೆ, ನಿಮಗೆ ಆಫೀಸ್ಗೆ ಹೋಗೋರಿಗೆ ಟೈಮ್ ಇಲ್ಲ ಅಂದರೆ ಈ ಥರದ್ದು ಒಂದು ವಾರಕ್ಕೊಂದ್ಸರಿ ಮಾಡಿಟ್ಕೊಂಬಿಡಿ, ಟೆನ್ಷನ್ನೇ ಇರಲ್ಲ. ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಅದು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತಣ್ಣಗಾದ್ಮೇಲೆ ಒಂದೊಂದು ಪೌಡ್ರ್ ಮಾಡ್ಕೊಳ್ಳೋಣ. ಜಸ್ಟ್ ನೋಡಿ ಸಿಂಪಲ್ಲು. ಫಸ್ಟು ಒಣಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಕಡಲೆಕಾಯಿ ಬೀಜ ಅದನ್ನು ಹಾಕ್ಕೊಳ್ಳೋಣ. ಇದು ಕೂಡ ಇವಾಗ ಕರಿಬೇವಿನ ಸೊಪ್ಪು ನೋಡಿ, ಸಖತ್ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುವಂತಹ ಕರಿಬೇವಿನ ಚಟ್ನಿ ಪುಡಿ ರೆಡಿಯಾಗಿದೆ. ನೋಡ್ತಿರಲ್ಲ ಫ್ರೆಂಡ್ಸ್ ವಿಡಿಯೋನ ಕೊನೆ ತನಕ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಯಾರ್ಯಾರಿಗೆಲ್ಲ ಈ ಚಟ್ನಿ ಪುಡಿ ಇಷ್ಟ ಆಗುತ್ತೋ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. One second, thank you so much.